ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರು ಅಥವಾ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ನೌಕರರು ಹೇಗೆ ನಿಮ್ಮ ಮೊಬೈಲ್ ಮೂಲಕವೇ ನಿಮ್ಮ ಪೇಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಅಂತ ನೋಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವಂತಹ ಈ ಒಂದು ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಇನ್ಯಾವುದೇ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಸರ್ಚ್ ಬಾರ್ನಲ್ಲಿ ಏನಂತ ಟೈಪ್ ಮಾಡಬೇಕು ಅಂತಂದರೆ HRMS ಎಂಪ್ಲಾಯಿ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಮೊದಲನೇ ಲಿಂಕ್ ಕಾಣುತ್ತೆ ನೋಡಿ, ಏನಂದರೆ ಲಾಗಿನ್ ಪೇಜ್ ಅಥವಾ HRMSESS.karnataka.gov.in ಅಂತ ಕಾಣುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಎಲ್ಲ ಉದ್ಯೋಗಿಗಳು ಮತ್ತು DDOಗಳು ಗಮನಿಸಬೇಕಾದ ಪ್ರಮುಖ ವಿಷಯ ಅಂತ ಇದೆ. ಇದನ್ನು ಈ ರೀತಿ ಸ್ಕ್ರೋಲ್ ಮಾಡಿ ಕೆಳಗಡೆ ಕಾಣ್ತಿರುವಂತಹ ಕ್ಲೋಸ್ ಬಟನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ನೀವೇನಾದರೂ ಇನ್ನೂ ಈ ಒಂದು ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಇಲ್ಲಿ ಕಾಣ್ತಿರುವಂತಹ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣ್ತಿರೋ ಹಾಗೆ ನಿಮ್ಮ KGID ನಂಬರನ್ನು ಎಂಟರ್ ಮಾಡಿ. ಓಕೆ, ಎಂಟರ್ ಮಾಡಿದ ಮೇಲೆ ಅದು ತನ್ನಿಂದ ತಾನೇ ಅಂದರೆ ಈ KGID ನಂಬರ್ಗೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಡಿಸ್ಪ್ಲೇ ಆದಮೇಲೆ ಇಲ್ಲಿ ಕಾಣ್ತಿರುವಂತಹ ವೆರಿಫೈ ಆ್ಯಂಡ್ ಗೆಟ್ OTP ಅಂತ ಏನಿದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಿಮ್ಮ KGID ನಂಬರ್ನೊಂದಿಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಓಕೆ, OTP ಬಂದ ಮೇಲೆ ನೀವು ನಿಮ್ಮ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಬೇಕು. ಓಕೆ, ನಿಮ್ಮ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ತೋರಿಸ್ತೇನೆ ನಾನು, Ganesh@123 ಅಂತ. ಅಂದರೆ ಈ ಒಂದು ಪಾಸ್ವರ್ಡ್ನಲ್ಲಿ ನೀವು ಏನೇನ ಗಮನಿಸಬೇಕಪ್ಪ ಅಂತಂದರೆ, ಒಂದು ನಿಮ್ಮ ಪಾಸ್ವರ್ಡ್ನಲ್ಲಿ ಕ್ಯಾಪಿಟಲ್ ಲೆಟರ್ ಇರುವಂಥದ್ದು ಅಕ್ಷರ ಇರಬೇಕು, ಅಥವಾ ಒಂದಿರಲಿ ಅಥವಾ ಎರಡಿರಲಿ, ಒಟ್ಟು ನಿಮ್ಮ ಪಾಸ್ವರ್ಡ್ನಲ್ಲಿ ಕ್ಯಾಪಿಟಲ್ ಲೆಟರ್ ಇರಬೇಕು. ಆಮೇಲೆ ಈ ರೀತಿಯಾದಂತಹ ಸ್ಮಾಲ್ ಲೆಟರ್ಗಳು ಸಹ ಇರಬೇಕು. ಆಮೇಲೆ ಇಲ್ಲಿ ಅಂತ ಏನು ಮಾಡಿದ್ದೀನಿ ನಾನು ಸಿಂಬಲ್ಲು. ಓಕೆ, ಈ ರೀತಿಯಾದಂಥ ಒಂದು ಸಿಂಬಲ್ ಇರಬೇಕು. ಅದು ಆಗಿರ್ಬೋದು. ಓಕೆ, ಆಗಿರ್ಬೋದು ಅಥವಾ ಈ ರೀತಿಯಾಗಿ ಡಾಲರ್ ಆಗಿರ್ಬೋದು ಅಥವಾ ಈ ರೀತಿಯಾಗಿ ಆ್ಯಶ್ ಆಗಿರ್ಬೋದು, ಸ್ಲ್ಯಾಶು. ಓಕೆ, ಈ ರೀತಿಯಾದಂಥ ಯಾವುದೇ ಒಂದು ಸಿಂಬಲನ್ನು ಯೂಸ್ ಮಾಡಿ. ಆಮೇಲೆ ಇಲ್ಲಿ ತೋರಿಸಿರುವ ಹಾಗೆ ಒಂದು ನಂಬರ್ ಅಥವಾ ನಿಮಗೆ ತಿಳಿದಷ್ಟು ನಂಬರನ್ನು ಎಂಟರ್ ಮಾಡಿ. ಅಂದರೆ ನಿಮ್ಮ ಪಾಸ್ವರ್ಡ್ ಏನೇನೆಲ್ಲ ಒಳಗೊಂಡಿರಬೇಕು ಅಂತಂದರೆ ಅದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ಸಿಂಬಾಲ್ಗಳು ಇರಬೇಕು ಈ ರೀತಿ, ಆಮೇಲೆ ನಂಬರ್ಗಳು ಸಹ ಇರಬೇಕು. ಅಂದರೆ ಆವಾಗ ಈ ಒಂದು ಪಾಸ್ವರ್ಡ್ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಇಲ್ಲಿ ಬಂದು ಏನಂತ ಅಂದರೆ ಫಸ್ಟ್ ಪೇಜ್ಗೆ ಬರಬೇಕು. ನೀವು ಬಂದ ಮೇಲೆ ಆಲ್ರೆಡಿ ಈಗ ರಿಜಿಸ್ಟರ್ ಆಗಿದ್ದೀರಾ ಅಥವಾ ಈಗಾಗಲೇ ರಿಜಿಸ್ಟರ್ ಆಗಿದ್ದರೆ ನಿಮ್ಮ KGID ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಓಕೆ, KGID ನಂಬರನ್ನು ಎಂಟರ್ ಮಾಡಿ. ಸದ್ಯಕ್ಕೆ ನಾನು ಸಹ ಇಲ್ಲಿ KGID ನಂಬರನ್ನು ಎಂಟರ್ ಮಾಡ್ತೇನೆ. KGID ನಂಬರ್ ಎಂಟರ್ ಮಾಡಿದ ಮೇಲೆ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು ನೀವು. ಓಕೆ, ಪಾಸ್ವರ್ಡನ್ನು ಎಂಟರ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡ್ಬೋದು ಎಂಟರ್ OTP ಅಂತ ಬರ್ತಿದೆ. ಅಂದರೆ ನಿಮ್ಮ KGID ನಂಬರ್ನೊಂದಿಗೆ ಲಿಂಕ್ ಆದಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಆ OTPಯನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಅದಾದ ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಅಂತ ಏನಿದೆ, ಓಕೆ, ಈ ರೀತಿಯಾದಂಥ ಕ್ಯಾಪ್ಚಾ ನನಗೆ ಇಲ್ಲಿ ಬಂದಿದೆ. ಅದನ್ನು ನಾನು ಇಲ್ಲಿ ಎಂಟರ್ ಮಾಡಿರಬೇಕು. ನಿಮಗೆ ಬೇರೆಯಾದಂತಹ ಒಂದು ಕ್ಯಾಪ್ಚಾ ಬಂದಿರ್ಬೋದು. ಓಕೆ, ಕ್ಯಾಪ್ಚಾ ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಕಾಣ್ತಿರುವ ಹಾಗೆ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆ, ನೋಡ್ಬೋದು ನೀವು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಎಂಪ್ಲಾಯಿ ಪರ್ಸನಲ್ ಡೀಟೇಲ್ಸ್ ಅಂತ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಈ ಪೇಜನ್ನು ನೀವು ಇಂಗ್ಲೀಷ್ನಲ್ಲಿ ಸಹ ನೋಡ್ಬೋದು ಅಥವಾ ಕನ್ನಡ ಮಾಧ್ಯಮದಲ್ಲಿ ಸಹ ನೋಡ್ಬೋದು. ಓಕೆ, ನೀವು ಇಂಗ್ಲೀಷ್ ಭಾಷೆಯಲ್ಲಿ ಈ ಒಂದು ಪೇಜನ್ನು ನೋಡಬೇಕಂತ ಇದ್ದರೆ ಇಂಗ್ಲೀಷ್ ಮೇಲೆ ನೀವು ಇಲ್ಲಿ ಏನು ಟಿಕ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಬೋದು. ಅಥವಾ ಈ ಒಂದು ಪೇಜನ್ನು ನೀವು ಕನ್ನಡ ಮಾಧ್ಯಮದಲ್ಲಿ ನೋಡಬೇಕು ಅಂತ ಇದ್ದರೆ ಇಲ್ಲಿ ಮೇಲ್ಗಡೆ ರೈಟ್ ಕಾರ್ನರ್ನಲ್ಲಿ ಕನ್ನಡ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಆದರೂ ನೀವು ಕ್ಲಿಕ್ ಮಾಡ್ಕೊಳ್ಬೋದು. ಓಕೆ, ಸದ್ಯಕ್ಕೆ ನಾವೀಗ ಈ ಒಂದು ಪೇಜನ್ನು ಇಂಗ್ಲೀಷ್ ಮೇಲೆ ಅಂದರೆ ಇಂಗ್ಲೀಷ್ನಲ್ಲಿ ನೋಡೋಣ. ಓಕೆ,
ಓಕೆ, ಸೊ ನಾವೀಗ ನಮ್ಮ ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಲೆಫ್ಟ್ ಸೈಡ್ ಏನಂತ ಇದೆ ಅಂತಂದರೆ ಪೇ ಸ್ಲಿಪ್ ಅಂತ ಇದೆ. ಓಕೆ, ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ನೋಡ್ಬೋದು ನೀವು ಇಲ್ಲಿ ಈ ರೀತಿ ಪೇ ಸ್ಲಿಪ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಪೇಜ್ ಓಪನ್ ಆಗಿದೆ. ಓಕೆ, ಸೊ ನೀವು ಇಲ್ಲಿ ವರ್ಷವನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಈ ರೀತಿಯಾಗಿ ನೀವು ತಿಂಗಳುಗಳನ್ನು, ನಿಮಗೆ ಯಾವ ತಿಂಗಳದ್ದು ಪೇ ಸ್ಲಿಪ್ ಬೇಕು ನೋಡಿ ಆ ತಿಂಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಸರ್ಚ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು. ಓಕೆ, ಈ ರೀತಿಯಾಗಿ ನಿಮ್ಮ ಪೇ ಸ್ಲಿಪ್ ಬರುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಏನು ಡೌನ್ಲೋಡ್ ಅಂತ ಆಪ್ಷನ್ ಕಾಣ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಅದು ನಿಮ್ಮ ಪೇಜ್ನಲ್ಲಿ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಒಂದು ವೇಳೆ ನಿಮಗೆ ಮತ್ತೊಂದು ತಿಂಗಳ ಪೇ ಸ್ಲಿಪ್ ಬೇಕಾಗಿತ್ತು ಅಂತಂದರೆ ಹಾಗೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನೀವು ತಿಂಗಳನ್ನು ಏನು ನಿಮಗೆ ಯಾವ ತಿಂಗಳು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸರ್ಚ್ ಅಂತ ಏನು ಕಾಣ್ತಾ ಇದೆ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸರ್ಚ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡ್ಬೋದು, ನಾನು ಅಕ್ಟೋಬರ್ ತಿಂಗಳನ್ನದ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇಲ್ಲಿ ಅಕ್ಟೋಬರ್ ಅಂತ ಬಂದಿದೆ, ಹೌದಾ? ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಏನು ಕಾಣ್ತಾ ಇದೆ ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಈಗ ನಿಮಗೆ ಅಕ್ಟೋಬರ್ ತಿಂಗಳನ್ನದ್ದು ಸಹ ಒಂದು ಪೇ ಸ್ಲಿಪ್ ಡೌನ್ಲೋಡ್ ಆಗತ್ತೆ. ಈಗ ನಾವು ಡೌನ್ಲೋಡ್ ಮಾಡಿಕೊಂಡಿರುವಂತಹ ಪೇ ಸ್ಲಿಪ್ PDF ಅನ್ನು ಹೇಗೆ ಓಪನ್ ಮಾಡುವುದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ನಾನು ನವಂಬರ್ ತಿಂಗಳ ಪೇ ಸ್ಲಿಪ್ PDF ಅನ್ನು ಓಪನ್ ಮಾಡ್ತೇನೆ. ಓಕೆ, ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈಗ ನಿಮಗೆ ಏನಂತ ತೋರಿಸುತ್ತೆ ಅಂತಂದರೆ ಎಂಟರ್ ಪಾಸ್ವರ್ಡ್ ಅಂತ ತೋರಿಸುತ್ತೆ. ಅಂದರೆ ಈ PDF ಅನ್ನು ಓಪನ್ ಮಾಡಲಿಕ್ಕೆ ನಮಗೆ ಪಾಸ್ವರ್ಡ್ ಬೇಕು, ಹೌದಾ? ಹಾಗಾದರೆ ಈ ಪಾಸ್ವರ್ಡ್ ಏನಿರುತ್ತೆ ಅಂತ ನೋಡೋದಾದರೆ, ಸೊ ಇಲ್ಲಿ ಏನು ನಿಮ್ಮ ಪೇಜ್ ಇತ್ತು ನೋಡಿ, ಯಾವುದಂತಂದರೆ ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಏನು ಪೇಜ್ ಇತ್ತು ನೋಡಿ, ಸೊ ಅದರಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ, ಹೌದಾ? ನೋಡ್ಬೋದು ನೀವು ಇಲ್ಲಿ, ಟು ದ ಡೌನ್ಲೋಡೆಡ್ ಫೈಲ್ ಈಸ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಅಂತ. ಅಂದರೆ PDF ಅನ್ನು ನೀವು ಡೌನ್ಲೋಡ್ ಮಾಡಬೇಕಂತಿದ್ರೆ ಅಥವಾ ಓಪನ್ ಮಾಡಬೇಕಂತಿದ್ರೆ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ಹಾಗಾದರೆ ಆ ಪಾಸ್ವರ್ಡ್ ಏನಿದೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು, ಪಾಸ್ವರ್ಡ್ ಫಾರ್ಮ್ಯಾಟ್ ಅಂತ ಇದೆ. ಓಕೆ, ಹೇಗಿದೆ ಪಾಸ್ವರ್ಡ್ ಫಾರ್ಮ್ಯಾಟ್ ಅಂತಂದರೆ ಮೊದಲಿಗೆ KGID ನಂಬರನ್ನು ಎಂಟರ್ ಮಾಡಬೇಕು. ಓಕೆ, ನಿಮ್ಮ KGID ನಂಬರನ್ನು ಎಂಟರ್ ಮಾಡಿ ಆ ನಂತರ @ ಅನ್ನುವಂಥ ಸಿಂಬಲನ್ನು ನೀವು ಎಂಟರ್ ಮಾಡಬೇಕು. ಆಮೇಲೆ ನಿಮ್ಮ ಹುಟ್ಟಿದ ದಿನಾಂಕ, ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು. ಓಕೆ, ಯಾವ ಫಾರ್ಮ್ಯಾಟ್ನಲ್ಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಇವರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನಂತಂದರೆ, ಒಂದು ವೇಳೆ ನಿಮ್ಮ KGID ನಂಬರ್ 1 2 3 4 5 6 ಅಂತ ಆಗಿದ್ದರೆ, ಆಮೇಲೆ ನಿಮ್ಮ ಹುಟ್ಟಿದ ದಿನಾಂಕ 15/8/1990 ಆಗಿದ್ದರೆ, ಆ PDF ಓಪನ್ ಮಾಡಲು ನೀವು ಪಾಸ್ವರ್ಡ್ ಏನಂತ ಟೈಪ್ ಮಾಡಬೇಕಂತಂದರೆ ಮೊದಲಿಗೆ ನಿಮ್ಮ KGID ನಂಬರ್ ಅಂದರೆ 1 2 3 4 5 6 ಅಂತ ಎಂಟರ್ ಮಾಡಬೇಕು. ಆಮೇಲೆ ಈ ಒಂದು @ ಅನ್ನುವಂಥ ಸಿಂಬಲ್ ಎಂಟರ್ ಮಾಡಬೇಕು. ಆಮೇಲೆ ಇಲ್ಲಿ ಹುಟ್ಟಿದ ದಿನಾಂಕ 15 ಇತ್ತು ನೋಡಿ, ಮೊದಲಿಗೆ 15, ಆಮೇಲೆ ತಿಂಗಳು 8 ಅಂದರೆ ಆಗಸ್ಟ್ 08 ಅಂತ ಟೈಪ್ ಮಾಡಿ. ಆಮೇಲೆ ನಿಮ್ಮ ಹುಟ್ಟಿದ ವರ್ಷ ಇರುತ್ತೆ ನೋಡಿರಿ, ಆ ವರ್ಷದ ಕೊನೆಯ 2 ಅಂಕಿಗಳು ಅಂದರೆ 90 ಅಂತ ಇದೆ ನೋಡಿ, ಇದನ್ನೆಲ್ಲ ನೀವು ಎಂಟರ್ ಮಾಡಿದರೆ ನಿಮಗೆ ಈ ಒಂದು PDF ಏನಾಗುತ್ತೆ, ಓಪನ್ ಆಗುತ್ತೆ. ಓಕೆ, ಸೊ ಇನ್ನೊಮ್ಮೆ ಹೇಳ್ತೇನೆ, ಮೊದಲಿಗೆ ನಿಮ್ಮ KGID ನಂಬರ್, ಆಮೇಲೆ @ ಅನ್ನುವಂಥದ್ದು, ಆಮೇಲೆ ನೀವು ಹುಟ್ಟಿದ ದಿನಾಂಕ, ತಿಂಗಳು, ಆಮೇಲೆ ನಿಮ್ಮ ಹುಟ್ಟಿದ ವರ್ಷದ ಕೊನೆಯ 2 ಅಂಕಿಗಳನ್ನ ನೀವು ಟೈಪ್ ಮಾಡಿದರೆ ನಿಮಗೆ ಆ PDF ಓಪನ್ ಆಗುತ್ತೆ. ಅದನ್ನು ನೀವು ಜೆರಾಕ್ಸ್ ಸಹ ಮಾಡ್ಕೊಳ್ಬೋದು. ಓಕೆ, ಒಂದು ವೇಳೆ ನಿಮ್ಮ ಏನು ಪೇ ಸ್ಲಿಪ್ ಯಾವುದಾದ್ರೂ ತಿಂಗಳನ್ನದ್ದು, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಡಿಸೆಂಬರ್ ಅಂತ ಸರ್ಚ್ ಮಾಡಿದ್ದೀನಿ, ಸೊ ಆ ತಿಂಗಳನ್ನದ್ದು ನಿಮಗೆ ಪೇ ಸ್ಲಿಪ್ ಇನ್ನೂ ಜನ್ರೇಟ್ ಆಗಿಲ್ಲ ಅಂತಂದರೆ ಈ ರೀತಿಯಾದಂತಹ ಒಂದು ಮೆಸೇಜ್ ಬರುತ್ತೆ. ನೋಡ್ಬೋದು ನೀವು ಇಲ್ಲಿ, ಪೇ ಸ್ಲಿಪ್ ಫಾರ್ ಸೆಲೆಕ್ಟೆಡ್ ಮಂತ್ ಈಸ್ ನಾಟ್ ಎಟ್ ಜನರೇಟೆಡ್ ಅಂತ. ಓಕೆ, ಅಂದರೆ ನನಗೆ ಈ ಡಿಸೆಂಬರ್ ತಿಂಗಳನ್ನದ್ದು ಇನ್ನೂ ಪೇ ಸ್ಲಿಪ್ಪು ಜನ್ರೇಟ್ ಆಗಿಲ್ಲ ಅಂತ ಅರ್ಥ. ಜನ್ರೇಟ್ ಆದಮೇಲೆ ನೀವು ಈ ಒಂದು ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಇದೆಲ್ಲ ನಿಮ್ಮ ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲ್ಗಡೆ ಕಾಣ್ತಿರುವಂತಹ ಏನು ಪ್ರೊಫೈಲ್ ಐಕಾನ್ ಇದೆ ನೋಡಿ,
ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಇಲ್ಲಿ ಏನು ಲಾಗೌಟ್ ಅಂತ ಇದೆ ಈ ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇದಿಷ್ಟು ಹೇಗೆ ನೀವು ನಿಮ್ಮ ಪೇಸ್ಲಿಪ್ಪನ್ನು KGID ನಂಬರ್ ಬಳಸಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.